ಸರ್ಸು, ಸರ್ಸು ಇಲ್ಲಿಗೆ ಹೋದ್ಲು. ಸರ್ಸು, ಅಮ್ಮವ್ರಿಗೆ ಇಷ್ಟ ಆಗ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು. ಎಷ್ಟೇ ಕಷ್ಟ ಆದ್ರೂ ಸಹಿಸ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೆ ಅದೃಷ್ಟ ಇರ್ಬೇಕು ಅಂತ ಇವತ್ ಗೊತ್ತಾಗೋಯ್ತು ನನ್ಗೆ. ಹತ್ರ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಮುಖ ಕೂಡ ತೋರಿಸ್ಬೇಡ ಅಂತ ಅಮ್ಮವ್ರ ಶಿಕ್ಷೆ ಕೊಟ್ಬಿಟ್ರು. ಪ್ರೀತಿಯವ್ರಿಗಿಂತ ಅಮ್ಮವ್ರಿಗೆ ಜಾಸ್ತಿ ಇಷ್ಟ ಆಗ್ಬೇಕು ಅಂತ ಆಸೆ ಪಟ್ರೆ ಸಾಲದು. ಅಮ್ಮವ್ರ ಮನ್ಸಲ್ಲಿ ನನ್ ಮೇಲಿರೋ ಕೋಪ ಕಡಿಮೆ ಆಗೋವರ್ಗೂ ನೀವೇ ಅಲ್ಲ, ಆ ದೇವ್ರೆ ಇಳಿದ್ ಬಂದ್ ಸಹಾಯ ಮಾಡಿದ್ರು ಏನು ಪ್ರಯೋಜನ ಆಗಲ್ಲ ರಾಹುಲ್ ಅವ್ರೆ. ತಪ್ಪೆಲ್ಲ ನಂದೇ ಸರ್ಸು. ನಿನಗಿಷ್ಟ ಇಲ್ದೆ ಹೋದ್ರು ಮೇಡಮ್ನ ಇಂಪ್ರೆಸ್ ಮಾಡಬೇಕು ಅಂತ ನಿನ್ನ ಹೀಗೆ ರೆಡಿ ಮಾಡಿದೆ. ಇದ್ರಲ್ಲಿ ನನ್ ದುರಾದೃಷ್ಟ ಬಿಟ್ರೆ ನಿಮ್ ತಪ್ಪೇನೂ ಇಲ್ಲ. ಇಲ್ಲ ಸರ್ಸು, ನಿನ್ ಮೇಡಮ್ ಮುಂದೆ ಹೋದ್ರೆ ಅವ್ರ ಕಣ್ಣಿಗೆ ಬೀಳ್ತೀಯಾ ಅಂತ ನಾನು ಹೋಗು ಅಂತ ಹೇಳಿದಕ್ಕೆ ಅಲ್ವಾ ನೀನ್ ಬಿದ್ದಿದ್ದು. ಆ ಅವಾರ್ಡ್ ಕೂಡ ಕೆಳಗ್ ಬಿದ್ದು ಒಡೆದು ಹೋಗಿದ್ದು. ನಿನ್ನೆ ನಿನ್ಪಾಡಕ್ ಬಿಟ್ಟಿದ್ರೆ ಇವತ್ತು ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ಸರ್ಸು. ಅಯ್ಯೋ ಹಾಗೇನಿಲ್ಲ, ನಾನು ಹೇಗಿದ್ರು ಅಮ್ಮವ್ರಿಗೆ ಇಷ್ಟ ಇಲ್ಲ. ಇಷ್ಟ ನಡೆದ್ಮೇಲೂ ಕೂಡ ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ? ಬಂಗಾರದಂತ ಅವಾರ್ಡ್ನ ಚೂರ್ ಚೂರ್ ಮಾಡ್ಬಿಟ್ನಲ್ಲ ಪಾಪ ಅಮ್ಮವ್ರು. ನನ್ನಿಂದ ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ. ಪ್ರತಿ ಸಲ ತಪ್ಪು ಮಾಡೋದು, ಇದೊಂದ್ಸಲ ನನ್ನ ಕ್ಷಮಿಸಿ ಅನ್ನೋದು, ಮಾಡಿರೋ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಿದ್ರೆ ಅಮ್ಮವ್ರಿಗೆ ಮಾತ್ರ ಅಲ್ಲ ಯಾರಿಗಾದ್ರೂ ಕೋಪ ಅಸಹ್ಯ ಆಗತ್ತೆ ಅಲ್ವಾ? ಅದಕ್ಕೆ ಈ ಸಲ ಕ್ಷಮಿಸಿ ಅಂತ ಕೇಳೋ ಅರ್ಹತೆ ಕೂಡ ನಂಗಿಲ್ದೆ ಹೋಯ್ತು ರಾಹುಲ್ ಅವರೇ. ಹಾಗಾದ್ರೆ ಕೇಳ್ಬೇಡ ಬಿಡು. ಒಂದೊಂದ್ಸಲ ಭಾಷೆ ಅಷ್ಟೇ ಅಲ್ಲ, ಮಾಡೋ ಕೆಲ್ಸಾನು ಕೂಡ ಭಾವನೆಗಳನ್ನು ಸೂಚಿಸುತ್ತೆ. ಅಮ್ಮವ್ರ ಮುಂದೆ ನಿಂತ್ಕೊಳ್ಳೋ ಅರ್ಹತೆ ಕೂಡ ಹೀಗೆ ಚೂರ್ ಚೂರ್ ಆಗೋಯ್ತು ಅಲ್ವಾ? ಮತ್ತೆ ಅನ್ಸಿದ್ರೆ ಆಯ್ತು ಸರ್ಸು. ಅಂಟಿಸ್ಬೋದಾ ಇದನ್ನ? ಮುರಿದಿರೋ ಮೇಡಮ್ ಮನಸ್ಸನ್ನೇ ಸರಿ ಮಾಡ್ಬೇಕು ಅಂತ ನೋಡ್ತಿದೀವಿ. ಇನ್ನೀ ಅವಾರ್ಡ್ ಯಾವ ವಿಷಯ ಹೇಳು? ಆದ್ರೆ ಅಮ್ಮವ್ರು ಒಪ್ಕೋತಾರ? ಒಪ್ಸೋಣ, ನಮ್ ಗುರಿನೂ ಕೂಡ ಅದೇ ಅಲ್ವಾ? ಇಲ್ ನೋಡು, ಈಗ ನಾವಿಬ್ರು ಸೇರಿ ಈ ಅವಾರ್ಡ್ಗೆ ಒಂದು ಹೊಸ ರೂಪನ ಕೊಡೋಣ. ನೀನ್ ತಪ್ಪಿಲ್ದೇನೆ ಇದು ಒಡೆದು ಹೋಗಿದೆ. ಈಗ ಒಬ್ರಿಗೊಬ್ರಿಗೆ ಸಹಾಯ ಮಾಡಿ ಸರಿ ಮಾಡಿದ್ರೆ ಆಯ್ತು. ಇಷ್ಟಪಟ್ಟು ಮಾಡೋ ಪ್ರತಿ ಕಷ್ಟಕ್ಕೂ ಪ್ರತಿಫಲ ಒಳ್ಳೇದೇ ಆಗಿರುತ್ತೆ ಅಂತ
ನಾನ್ ನಂಬ್ತೀನಿ ಸರ್ಸು. ನೀನೇನ್ ಹೇಳ್ತೀಯ? ತುಂಬಾ ಚೆನ್ನಾಗಿದೆ ರಾಹುಲ್ ಅವರೇ. ಅರೆ, ನೀವಿಬ್ರು ಇಲ್ಲಿದ್ದೀರಾ? ನಿಮ್ಗೋಸ್ಕರ ಮನೆ ಎಲ್ಲ ಹುಡ್ಕಾಡಿದ್ವಿ. ಮಾವ, ಇಲ್ಲಿ ನೋಡಿ ಮಾವ. ಅಣ್ಣ ಚೆನ್ನಾಗಿದೆ ಅಲ್ವಾ? ಸೂಪರ್ ಕಣ. ಇದನ್ನ ನೀವೇ ಸರಿ ಮಾಡಿದ್ದೀರಾ? ತುಂಬಾ ಚೆನ್ನಾಗಿದ್ಯಮ್ಮ. ಬ್ರೇಕ್ ಆಗಿದ್ದೇನಾ? ನನಗೆ ನಂಬೋಕೆ ಆಗ್ತಿಲ್ಲ. ರಾಹುಲ್ ಅವರೇ ಅನ್ಸಿದ್ದಮ್ಮ. ಏಯ್, ನಾವಿಬ್ರು ಸೇರಿ ಅನ್ಸಿದ್ವಿ ಡ್ಯಾಡ್. ಓ, ನಿಜ ಹೇಳ್ಬೇಕು ಅಂದ್ರೆ ಮೊದ್ಲಿಗಿಂತ ಈಗ್ಲೇ ಇದು ಚೆನ್ನಾಗಿದೆ. ನೀವಿಬ್ರು ಸೇರ್ ಮಾಡೋ ಯಾವ ಕೆಲ್ಸ ಆದ್ರೂ ಅಷ್ಟೇ, ಇಷ್ಟೇ ಚೆನ್ನಾಗಿರುತ್ತೆ. ಅಣ್ಣ ಅಣ್ಣ ಅಣ್ಣ, ಅಲ್ಲಿ ಅಲ್ಲಿ ಅಲ್ಲಿಡು. ಬೇಡ ಬೇಡ ಬೇಡ, ಇಲ್ಲಿಟ್ರೆ ಮೇಡಮ್ ನೋಡೋದಿಲ್ಲ. ಮತ್ತೆಲ್ಲಿಡೋದು ನವ್ಯಮ್ಮ? ಅಲ್ಲಿಡೋಣ. ಹಾ, ಕರೆಕ್ಟ್, ಅಲ್ಲೇ ಇಡೋಣ. ಅಲ್ಲಿಟ್ರೆ ಮೇಡಮ್ ಬಂದು ಅಲ್ಲೇ ಕೂತ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮೇಡಮ್ ಅದನ್ನ ನೋಡ್ತಾರೆ. ಗುಡ್ ಅಣ್ಣ. ತಗೊಂಡ್ ಬಾ. ಇದು ಕರೆಕ್ಟ್ ಪ್ಲೇಸು. ಮೇಡಮ್ ಬರೋದು, ಈ ಅವಾರ್ಡ್ನ ನೋಡೋದು, ನಿನ್ ಮೇಲೆ ಇಂಪ್ರೆಸ್ ಆಗೋದು, ಖಂಡಿತ ಇದಾಗೆ ಆಗುತ್ತೆ. ನಾನು ಆ ದೇವರಿಗೆ ಪ್ರೇ ಮಾಡಿದ್ದೀನಿ. ಓಕೆನಾ?
ಆಲ್ವೇಸ್ ನಂಬರ್ ಒನ್. ಸಾರಿ ಮ್ಯಾಡಮ್. ವಾವ್, ಈ ಅವಾರ್ಡ್ ಬ್ರೇಕ್ ಆಯ್ತು ಅಂತ ಹೊಸ ಅವಾರ್ಡ್ ಕಳ್ಸಿದಾರ ಆಂಟಿ? ಮೊದಲು ಕೊಟ್ಟಿದ್ದ ಅವಾರ್ಡ್ಗಿಂತ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಆಂಟಿ? ಇದು ಹೊಸ ಅವಾರ್ಡ್ ಅಲ್ಲ ಪ್ರೀತಿ, ಹಳೇದೆ. ಹೊಸದಾಗಿ ರೆಡಿ ಮಾಡಿದಾರಷ್ಟೇ. ರೆಡಿ ಮಾಡಿದ್ದ ಯಾರು? ಅಮೋರೆ, ಕಾಫಿ. ನೀನೇನ ಇದನ್ನ ರೆಡಿ ಮಾಡಿದ್ದು? ಹೌದಮ್ಮ. ವಾಟ್? ಇಷ್ಟ ಚೆನ್ನಾಗಿ ನೀನ್ ಮಾಡಿದ್ಯಾ? ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದು ಒಂದು ಕಲೆ. ಅದು ಇವಳಿಗೆ ಬರೋಷ್ಟು ಚೆನ್ನಾಗಿ ಇನ್ಯಾರಿಗೂ ಬರಲ್ಲ. ಅವರವರ ಟ್ಯಾಲೆಂಟ್ ಅವರವರಿಗೆ. ಇಲ್ಲಿ ಯಾರು ಯಾರಿಗಿಂತ ಹೆಚ್ಚು ಅಲ್ಲ, ಯಾರಿಗಿಂತ ಕಡಿಮೆನೂ ಅಲ್ಲ. ಹೆಚ್ಚು ಕಡಿಮೆ ಅಲ್ಲ, ಪ್ರತಿಭೆನ ಗುರುತಿಸಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಬೇಕು. ವಾಣಿ, ಅಮೋರೆ, ಎಲ್ಲರಿಗೂ ಒಂದು ಮುಖ್ಯವಾದ ವಿಷಯನ ಹೇಳಬೇಕು. ಎಲ್ಲ ಇಲ್ಲಿಗೆ ಬನ್ನಿ. ನಾಳೆ ನಮ್ಮನೆಗೆ ಫಾರಿನಿಂದ ಬಿಸ್ನೆಸ್ ಪಾರ್ಟ್ನರ್ಸ್ ಬರ್ತಿದ್ದಾರೆ. ಬರ್ತಿರೋರು ತುಂಬಾ ಮುಖ್ಯವಾದ ವ್ಯಕ್ತಿಗಳು. ಅವರಿಂದ ಒಂದು ಇಂಪಾರ್ಟೆಂಟ್ ಡೀಲ್ ಕೂಡ ಓಕೆ ಆಗೋದ್ರಲ್ಲಿದೆ. ನಾಳೆ ನಮ್ಮನೇಲಿ ನಡೆಯೋ ದೀಪಾವಳಿ ಸೆಲೆಬ್ರೇಷನ್ ಅಲ್ಲಿ ಅವರು ಕೂಡ ನಮ್ಮ ಜೊತೆಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ನೀವೆಲ್ಲ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ, ಕೇರ್ಫುಲ್ ಆಗಿರ್ಬೇಕು. ವಾಣಿ, ಎಲ್ಲರಿಗಿಂತ ಹೆಚ್ಚಾಗಿ ನೆನ್ಪಿಟ್ಕೊಳ್ಬೇಕಾದವಳು, ಕೇರ್ಫುಲ್ ಆಗಿರ್ಬೇಕಾದವಳು ನೀನೇ. ಲಾಸ್ಟ್ ಟೈಮ್ ಆದ ಹಾಗೆ ತಪ್ಪುಗಳು ಈಗ್ಲೂ ಮತ್ತೆ ನಡೆಯಕೂಡ್ದು. ಸರಿ ಅಮ್ಮೋರೆ. ನಾಳೆ ಅವರೆಲ್ಲರೂ ಮುಂದೆ ನೀನೇನಾದ್ರೂ ಸ್ವಲ್ಪ ಕೇರ್ಲೆಸ್ ಆಗಿದ್ರು, ಯಾವುದೇ ಚಿಕ್ಕ ಮಿಸ್ಟೇಕ್ಸ್ ಮಾಡಿದ್ರು ಹೋಗೋದು ಮರ್ಯಾದೆ ಮಾತ್ರ ಅಲ್ಲ, ನಮ್ಮ ಕಂಪನಿಗೆ ಎಷ್ಟೋ ಕೋಟಿ ರೂಪಾಯಿಗಳ ಡೀಲ್. ಅರ್ಥ ಆಯ್ತಾ? ಸರಿನಮ್ಮ, ಸರಿ.
ಇರಮ್ಮ ಸರ್ಸು. ಹಬ್ಬ ಎಲ್ಲ ನೀನ್ ಮಾಡೋ ಕೆಲ್ಸದಲ್ಲಿ ನಿನ್ ಸಂತೋಷದಲ್ಲೇ ಕಾಣ್ತಿದ್ರೆ ನಿನ್ನನ್ನೇ ನೋಡ್ತಾ ಇರೋಣ ಅನ್ಸ್ತಿದ್ಯಮ್ಮ. ಹೌದು, ನೀವ್ ಕಾಲಿಗೆ ಅರ್ಶನ ಹಚ್ಕೊಂಡ್ರಾ? ಇಲ್ಲ ಸರ್ಸು. ಇಲ್ವಾ? ಈ ಮನೆ ಹೆಣ್ಮಗ್ಳಾಗಿ ಏನಮ್ಮ ನೀವು? ಬನ್ನಿ, ನಾನು ಹಚ್ತೀನಿ. ಆಹಾ, ಬನ್ನಿ ನೀವು. ಬನ್ನಿ ನವ್ಯಮ್ಮ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ಕಾಲ್ ಕೊಡಿ. ಬೇಡ ಸರ್ಸು, ನಾನೇ ಹಚ್ಕೋತೀನಿ. ಅಯ್ಯೋ ಪರವಾಗಿಲ್ಲ, ಕೊಡಿ ನವ್ಯಮ್ಮ. ಅಮ್ಮ ವನುಜಾ, ಇಲ್ಬಾ. ಏನು ಬಿಕ್ಕ ಆಂಟಿ? ನೀನ್ ಕೂಡ ಅರ್ಶನ ಹಚ್ಚಿಸ್ಕೊಳಮ್ಮ. ಬೇಡ ಆಂಟಿ, ಸಾರಿ ಬಾರ್ಡರ್ಗೆ ಕಲರ್ ಆಗಿ ಹಾಳಾಗುತ್ತೆ. ತಪ್ಪಮ್ಮ, ಹಾಗೆ ಹೇಳ್ಬಾರ್ದು. ಅದೆಲ್ಲ ನಮ್ಗೆ ಯಾಕೆ ಬಿಡು ಸರ್ಸು. ಮೇಡಮ್ ನೋಡಿದ್ರೆ ಅದ್ಕೆಗೆ ಬೈತಾರೆ. ಅಂದ್ರೆ ಮೇಡಮ್ ಹಚ್ಚಕ್ ಹೇಳಿದ್ರಾ? ಓ ಮೈ ಗಾಡ್. ಹಚ್ಲಾ? ಏಯ್ ನಿಲ್ಲು. ಏನಿದೆಲ್ಲ? ಮನೆ ಮುಂದೆ ನೀನ್ ಹಾಕಿರೋ ರಂಗೋಲಿ, ಈ ಹೂವು, ಈ ಡೆಕೋರೇಷನ್, ಇವ್ರ ಕಾಲಿಗೆ ಅರಿಶಿನ, ಏನಂದ್ಕೊಂಡಿದ್ಯಾ ನೀನು? ಅದು ಇವತ್ತು ಹಬ್ಬ ಅಲ್ವಾ ಅಮ್ಮ? ಮನೆಯೆಲ್ಲ ಕಳ್ಕಳಿಯಾಗಿರ್ಲಿ ಅಂತ ನಾನೇ ಹೀಗೆ. ಹಬ್ಬ ಎಲ್ಲ ನಮಗ್ ಮಾತ್ರ ವಾಣಿ, ಮನೆಗ್ ಬರೋ ಗೆಸ್ಟ್ಗಲ್ಲ. ಅವರಿಗೆ ದೀಪಾವಳಿ ಅಂದ್ರೆ ಏನಂತ ಕೂಡ ಗೊತ್ತಿಲ್ಲ. ಬರ್ತಿರೋರು ನಿನ್ ಹಾಗೆ ಹಳ್ಳಿಯಿಂದ ಬರ್ತಿದ್ದಾರೆ ಅಂತ ಅನ್ಕೊಂಡ್ಯಾ? ಫಾರಿನ್ ಡೆಲಿಗೇಟ್ಸ್. ಅವ್ರಿಗಿಂಥದ್ದೆಲ್ಲ ಇಷ್ಟ ಆಗದೆ ಹೋದ್ರೆ, ನಿನ್ನ ಹುಚ್ಚು ಕೆಲಸ ನೋಡಿ ಇರಿಟೇಟ್ ಫೀಲ್ ಆದ್ರೆ, ಆ ಎಫೆಕ್ಟ್ ಎಲ್ಲ ಡೀಲ್ ಮೇಲಾಗುತ್ತೆ. ನಿನ್ನೆ ರಾತ್ರಿ ನಾನು ಅಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ನೀನ್ ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ಯಾಕೀಗೆ ಪ್ರತಿ ಕೆಲಸನೂ ನಾಶ ಮಾಡೋಕೆ ನೋಡ್ತೀಯಲ್ಲ? ಏನ್ ರಾಹುಲ್, ಹಬ್ಬದ ದಿನ ಕೂಡ ಮನೆ ಶುಭ್ರವಾಗಿ ಸಂಭ್ರಮದಿಂದ ಇರಬಾರ್ದಾ? ನಮ್ ಪದ್ಧತಿ ಸಂಪ್ರದಾಯಕ್ಕೆ ಬೆಲೆ ಕೊಡ್ಬೇಕು ಅನ್ನೋದು ನಿಮ್ ಮೇಡಮ್ಗೆ ಗೊತ್ತಿಲ್ವಾ? ಈ ಹಬ್ಬ ಮುಖ್ಯ ಅಂತ ನನಗ್ ಗೊತ್ತು. ಹಾಗೇನೆ ಅವ್ರು ಒಪ್ಕೊಳ್ಳೋ ಡೀಲ್ ಕೂಡ ನನಗಷ್ಟೇ ಮುಖ್ಯ. US ಇಂದ ಬರೋರ್ಗೆ ನಮ್ಮ ಕಲ್ಚರ್ ಇಷ್ಟ ಆಗ್ಲೇಬೇಕು ಅನ್ನೋ ರೂಲ್ ಇಲ್ಲ ಅಂತ ಹೇಳು ರಾಹುಲ್. ಇವತ್ತು ದೀಪಾವಳಿ, ಇದು ನಮ್ಗೆ ಬೆಳಕಿನ ಹಬ್ಬ, ನಮ್ಮ ಆತ್ಮಗೌರವ. ಅಂಥದ್ರಲ್ಲಿ ಯಾರಿಗೋಸ್ಕರನೋ ನಮ್ಮ ಪದ್ಧತಿನ ಬದಲಾಯಿಸ್ಕೋಬೇಕಾ? ಇಷ್ಟಕ್ಕೂ ಬರೋರು ವ್ಯಾಪಾರ ಲಾಭ ಮಾತ್ರ ನೋಡ್ತಾರೆ. ಆದ್ರೆ ಮನೆ ಮುಂದೆ ರಂಗೋಲಿ, ಬಾಗ್ಲಿಗೆ ತೋರಣಗಳು, ಕಾಲಿಗೆ ಅರ್ಶಿಣ, ಇದೆಲ್ಲ ನೋಡಿ ಯಾಕೆ ಬೇಡ ಅಂತಾರೆ? ನಮ್ಮ ಪದ್ಧತಿನೇ ಗೊತ್ತಿಲ್ದಿರೋರಿಗೆ ಹೊಸದಾಗಿ ಫೀಲ್ ಆಗೋದಿಲ್ವಾ? ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋದಿಕ್ಕೆ ಕಷ್ಟ ಆಗೋದಿಲ್ವಾ? ಯಾವಾಗ್ಲೂ ನನ್ನ ಹತ್ರ ವಾದ ಮಾಡ್ತಾನೆ ಇರೋದಲ್ಲ ರಾಹುಲ್. ಆವಾಗ ಸ್ವಲ್ಪ ನಿಜದ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಹೇಳು. ಮ್ಯಾಮ್, ಗೆಸ್ಟ್ ಬಂದ್ರು. ಡ್ಯಾಡ್, ಬನ್ನಿ ಹೋಗೋಣ.
ಹಾಯ್ ರಾಬರ್ಟ್. ಹಾಯ್ ಜೂಲಿಯಾ. ವೆಲ್ಕಮ್ ಟು ಇಂಡಿಯಾ. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಓ, ನಿಮ್ಗೆ ಕನ್ನಡನೂ ಬರುತ್ತಾ? Yes. US ಅಲ್ಲಿ our neighbors, Kannada people. And we watch a lot of Kannada movies. So, Kannada ಸ್ವಲ್ಪ ಬರತ್ತೆ. That's really great. Come, please come. Why these colors are spilled on the floor? Yeah, it's not spilling. It's a part of the decoration. This is decoration? Very funny. Robert, Julia, come, let's go. Come. ಈ ಮ್ಯಾಂಗೋ ಲೀವ್ಸ್ ಫ್ಲವರ್ಸ್ ಏನು? Robert, see here? Turmeric on doors? What are all these? Very strange. I'm sorry for all that. She's done all this. She's from countryside. She doesn't have any idea about your traditions and culture. How is this possible? And she's residing in Vagdevi Ma'am's home. This house looks like a jungle. ಏನಂತೆ? ಏನ್ ಹೇಳಿದ್ರು ಅವರು? ಮನೇನ ನೀನ್ ಕಾಡಾಗ್ ಬದಲಾಯಿಸಿದ್ಯಾ ಅಂತ ಹೇಳ್ತಿದ್ದಾರೆ. ಕಾರ್ಡ್ ಹೇಗಾಗುತ್ತೆ? ಈಗ ನಮ್ ಸಂಪ್ರದಾಯ ಅಲ್ವಾ? ಅದು ಅವ್ರಿಗೆ ಗೊತ್ತಿಲ್ವಲ್ಲ. ಅವ್ರಿಗೆ ಗೊತ್ತಿಲ್ದಿದ್ರೆ ಹೇಳ್ಬೇಕಲ್ವಾ ನಾವು? ಅಮ್ಮೋರೆ, ಹೊರಗಡೆ ರಂಗೋಲಿ, ಈ ಬಾಗ್ಲಿಗೆ ಅರ್ಶನ, ಈ ತೋರಣ, ಇವೆಲ್ಲ ನಮ್ ಸಂಪ್ರದಾಯ. ವಾಟ್? She's saying all these decorations are our Indian culture. ಮನೆ ಮುಂದೆ ರಂಗೋಲಿ ಹಾಕೋದು ಅಂದ್ರೆ ಮನೆಗ್ ಬರೋ ಅತಿಥಿಗಳನ್ನ ಖುಷಿಯಾಗಿ ಆಹ್ವಾನ ಮಾಡೋ ಹಾಗೆ. She's saying that it's a colorful welcome to the guests. Okay. ಅದಷ್ಟೇ ಅಲ್ದೆ ಪ್ರತಿದಿನ ಮನೆ ಮುಂದೆ ಶುಭ್ರ ಮಾಡಿ ನೀರ್ ಹಾಕಿ ಸ್ವಚ್ಛ ಮಾಡೋದ್ರಿಂದ ಧೂಳು ಒಳಗಡೆ ಬರಲ್ಲ. If we sprinkle water on the soil, dust doesn't come inside. Yeah, that's true. ಮಾವಿನೆಲೆ ಹೂ ಹಾಕಿ ಕಟ್ಟಿರೋ ಈ ತೋರಣ ಮಂಗಳದ ಗುರ್ತು. ಅಷ್ಟೇ ಅಲ್ದೆ ಹೀಗ್ ಕಟ್ಟೋದ್ರಿಂದ ಯಾವ ಕ್ರಿಮಿ, ಕೀಟ, ಧೂಳು ಇಂಥದ್ದೆಲ್ಲ ಮನೆಗ್ ಬರಲ್ಲ. Yeah, these leaves and flowers are mosquito and insect repellent. These leaves and flowers? Yeah. ಹೀಗೆ ಬಾಗ್ಲಿಗೆ ಅರ್ಶನ ಹಚ್ಚೋದು ಶುಭದ ಸಂಕೇತ ಆಗುತ್ತೆ. ಅದ್ರ ಜೊತೆಗೆ ಯಾವ ರೀತಿ ದೃಷ್ಟಿ ಆಗದೆ ಎಲ್ರೂ ಆರೋಗ್ಯವಾಗಿರ್ತಾರೆ. ಆರೋಗ್ಯ ಮೀನ್ಸ್ ಹೆಲ್ತ್, ರೈಟ್? Yes. ದೆನ್ ಟರ್ಮರಿಕ್ ನ ಲೆಗ್ಸ್ ಗೆ ಯಾಕೆ ಅಪ್ಲೈ ಮಾಡಿದ್ದಾರೆ? ಅದು ಸೌಭಾಗ್ಯಕ್ಕೆ ಗುರ್ತಮ್ಮ. ಮನೇಲಿರೋ ಹೆಣ್ಮಕ್ಳು ಪಾದಕ್ಕೆ ತುಂಬಾ ನೀರ್ ತಾಕ್ತಾನೆ ಇರುತ್ತೆ. ನೀರಲ್ಲೇ ಇರೋದ್ರಿಂದ ಯಾವ ಸಮಸ್ಯೆನೂ ಆಗ್ದಿರೋ ಹಾಗೆ ಈ ಅರ್ಶನ ರಕ್ಷಣೆ ಕೊಡುತ್ತೆ. Yes, Julie, turmeric ಗೆ antimicrobial capacity ಇದೆ. ಓ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಂಥ ಮೀನಿಂಗ್ ಇದೆ ಅಂತ. ನಮ್ ಭಾರತೀಯ ಸಂಪ್ರದಾಯದಲ್ಲಿ ಪ್ರತಿ ಕೆಲ್ಸಕ್ಕೆ, ಪ್ರತಿ ಹಬ್ಬಕ್ಕೆ ಅರ್ಥ ಇರೋ ಹಾಗೆ ಆರೋಗ್ಯಕರವಾದ
ಬಿಕಾಸ್ ಆಫ್ ಯುವರ್ ವರ್ಡ್ಸ್. ನನಗೆ ಇಂಡಿಯನ್ ಟ್ರೆಡಿಷನ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ಅದಕ್ಕೆ ಸ್ಯಾರಿ ಬೇಕು. ಎಲ್ಲರೂ ಸ್ಯಾರಿಲಿ ಬ್ಯೂಟಿಫುಲ್ ಆಗಿದ್ದೀರಾ. ಬಟ್ ವೈ ಆರ್ ಯು ಇನ್ ದಿಸ್ ಡ್ರೆಸ್? ಯು ಆಲ್ಸೋ ವೇರ್ ಸ್ಯಾರಿ. No. I don't feel comfortable in that. But culture is important than comfort. ಪ್ರೀತಿ, ಹೋಗು. Okay, auntie. I also want to wear traditional dress. ಶ್ಯೂರ್ ರಾಬರ್ಟ್, ಐಲ್ ಗಿವ್. Shall we go, ma'am? ವಾಣಿ, ಕರ್ಕೊಂಡು ಹೋಗು. ಹಾ ಸರಿನಮ್ಮ. ಪ್ಲೀಸ್. ಬನ್ನಿ ಅಮ್ಮ. ರಾಬರ್ಟ್, ಕಮ್ ವಿತ್ ಮೀ. ನಮ್ ಸಂಪ್ರದಾಯನ ನಾವೇ ಎಲ್ರಿಗೂ ತಿಳಿಸ್ಬೇಕು. ಇಷ್ಟ ಆಗ್ತಿದ್ರ ಅನ್ನೋ ಕಾರಣಕ್ಕೆ ದೂರ ಮಾಡಬಾರ್ದು. ಈಗ ನೋಡಿ ಅತ್ತಿಗೆಮ್ಮ ಏನಾಯ್ತು ಅಂತ. ಇವಳು ಅವಾಗ ಬೇಡ ಅಂತ ಕೋಪದಲ್ಲಿ ಹೇಳಿದ್ದನ್ನೇ ಬಂದವರು ಈಗ ಅದೇ ಬೇಕು ಅಂತ ಹೇಳ್ತಿದ್ದಾರೆ. Very nice. ಯಾ, ಹಿಯರ್ ಇಟ್ ಈಸ್. No buttons, no hooks. ಈ ಸ್ಯಾರಿ ಹೇಗ್ ಹಾಕೋಬೇಕು? ನಾನ್ ಹೇಳ್ತೀನಮ್ಮ. ಮರ್ತ್ಬಿಟ್ಟೆ. ನಿನ್ನ ಹೆಸರೇನು? ವಾಣಿ ಅಂತ ಅಮ್ಮ. ವಾವ್, ನೈಸ್ ನೇಮ್. ಐ ಆಮ್ ಜೂಲಿಯಾ. ಜೂಲಿ ಅಮ್ಮ. ನೋ ಅಮ್ಮ, ಜಸ್ಟ್ ಜೂಲಿಯಾ. ಸರಿ. ಗಾಡ್, ಟೈಮಿಗೆ ಹೆಲ್ಪ್ ಮಾಡೋದಕ್ಕೆ ಮಾಮ್ ಬೇರೆ ಇಲ್ಲ. ಸೀರೆ ಓಡೋದು ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರು, ನಾನೇ ಬೇಡ ಅಂತ ಹೇಳ್ಬಿಟ್ಟೆ. ಈಗ ಏನ್ ಮಾಡೋದು ಅಂತ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಪ್ಯಾಂಟ್ ಶರ್ಟ್ ತರ ಈ ಸಾರಿ ಕೂಡ ಸ್ಟಿಚ್ ಮಾಡೋ ತರ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ನಂಗೆ ಯಾವ ಪ್ರಾಬ್ಲಮೂ ಇರ್ತಿರ್ಲಿಲ್ಲ. ಛೇ, ಆಂಟಿ ಆರ್ಡರ್ ಮಾಡಿದ್ಮೇಲೆ ಸಾರಿನ ಉಟ್ಕೊಳ್ಳೋದ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. That's it? ಇನ್ನೂ ಇಲ್ಲಮ್ಮ. ಇನ್ನು ಜಡೆ ಹಾಕ್ಬೇಕು, ಹೂ ಮಡಿಸ್ಬೇಕು, ಒಡವೆ ಹಾಕ್ಬೇಕು. ತುಂಬಾ ಕೆಲ್ಸ ಇದೆ. Wow. Amazing, bro.
Look at me. ನಾನು ಕನ್ನಡ ಹುಡುಗನೇ ಆಗ್ಬಿಟ್ಟಿದ್ದೀನಿ. ದಿಸ್ ಲೂಸ್ ಪ್ಯಾಂಟ್ ತುಂಬಾ ಕಂಫರ್ಟಬಲ್ ಆಗಿದೆ. ಇಟ್ಸ್ ನಾಟ್ ಅ ಲೂಸ್ ಪ್ಯಾಂಟ್, ಇಟ್ಸ್ ಕಾಲ್ಡ್ ಪಂಚೆ. ಓ ಯಾ ಈ ಪಂಚೆ ತುಂಬಾ ಚೆನ್ನಾಗಿದೆ. Oh my god! Is this me? ಇದು ನಾನೇನಾ? ಹೌದಮ್ಮ, ನೀವೇನೆ. ನನ್ ಬ್ಯೂಟಿನ ನೀವು ಚೇಂಜ್ ಮಾಡ್ಬಿಟ್ಟೆ. ಎವ್ರಿಥಿಂಗ್ ಲುಕ್ಸ್ ಪರ್ಫೆಕ್ಟ್ ಅಂಡ್ ಆಸಮ್. ಥ್ಯಾಂಕ್ ಯು ಸೋ ಮಚ್ ವಾಣಿ. ಮಾಡಿದ್ದು ನಾನಲ್ಲಮ್ಮ, ಇದೆಲ್ಲ ಆ ಸೀರೆ ಗತ್ತು. ನಮ್ ಸಂಪ್ರದಾಯದ ದೊಡ್ಡತನ. ಇದೇನು ಸೇಮ್ ಟು ಸೇಮ್ ವಿಡಿಯೋದಲ್ಲಿರೋ ಹಾಗೆ ಫಾಲೋ ಮಾಡಿದ್ನಲ್ಲ, ಹೀಗಾಯ್ತಲ್ಲ. ಆದ್ರೂ ಪರವಾಗಿಲ್ಲ, ಸೀರೆ ಉಡೋದಷ್ಟೇ ಮುಖ್ಯ ಹೊರತು ಹೇಗಿದ್ದೆ ಏನು. ತೇಜ, ಏನ್ ಮಾಡ್ತಾ ಇದಾರಲ್ಲಿ? ಯಾಕೆ ಇಷ್ಟೊತ್ತು? ಒಳಗಡೆ ಅವ್ರಿಗೆ ಅರ್ಥ ಆಗೋ ಹಾಗೆ ಮಾತಾಡ್ತಿದ್ದಾಳೋ ಅಥವಾ ಇರಿಟೇಟ್ ಮಾಡ್ತಿದ್ದಾಳೋ ಗೊತ್ತಾಗ್ತಿಲ್ವೇ? ಮ್ಯಾಮ್, ಒಂದ್ಸಲ ಅಲ್ಲಿ ನೋಡಿ. ನೋಡಿದ್ಯಾ ವಾಗ್ದೇವಿ, ಹೇಗ್ ಕಾಣಿಸ್ತಿದ್ದಾರೆ? ನಮ್ ಬಟ್ಟೆಗೆ ಸಂಪ್ರದಾಯಕ್ಕೆ ಸಾಟಿನೇ ಇಲ್ಲ. ನಿಮ್ಮನ್ನ ಗುರ್ತೆ ಹಿಡಿಯಕ್ ಆಗದೆ ಇರೋ ಹಾಗೆ ರೆಡಿ ಆಗಿದ್ದೀರಾ. ಕರ್ನಾಟಕದ ದೊಡ್ಡತನನೇ ಇದಮ್ಮ. ವಾಹ್, ಬೋತ್ ಆಫ್ ಯು ಲುಕಿಂಗ್ ಆಸಮ್. ಸೇಮ್ ಕನ್ನಡ ಕಪಲ್ ತರ ಕಾಣಿಸ್ತಾ ಇದೀವಲ್ಲ ಮೇಡಮ್? ಯಾ ಬಟ್ ನನ್ ಡ್ರೆಸ್ಗಿಂತ ಜೂಲಿಯಾ ಸ್ಯಾರಿನೇ ಬ್ಯೂಟಿಫುಲ್ ಆಗಿದೆ. This credit goes to ವಾಣಿ. ವಾಣಿಗೆ ತುಂಬಾ ಪೇಷನ್ಸ್ ಇದೆ. ನನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದಾಳೆ. ಜೂಲಿಯಮ್ಮ, ನಾನೆಷ್ಟೇ ಮಾಡಿದ್ರು ನಮ್ಮಮ್ಮವ್ರ ಸೀರೆ ಉಡೋದ್ರ ಮುಂದೆ ಯಾರೇನೇ ಮಾಡಿದ್ರು ಸಾಟಿನೇ ಇಲ್ಲ. No one can dominate ವಾಗ್ದೇವಿ madam. We know that. ಹೌದು, ಪ್ರೀತಿಯಲ್ಲಿ
ಪ್ರೀತಿ ಏನಿದು? ಪ್ರೀತಿ, ಸ್ಯಾರಿನ ಉಟ್ಕೋತಾರೆ, ಹೀಗೆ ಸುತ್ಕೊಳ್ಳೋದಲ್ಲ. ನನಗೆ ಹೀಗೆ ಬರೋದು. Being an Indian, don't you know how to wear sari? It's a shame on your part. ವಾಣಿ, ನೀನ್ ಹೋಗ, ಅವಳಿಗೆ ಸ್ಯಾರಿ ಸರಿಯಾಗಿ ಉಡ್ಸು. ಸರಿನಮ್ಮ. ಬನ್ನಿ ಪ್ರೀತಿಯವರೇ. ಹೋಗು ಪ್ರೀತಿ, ಇಟ್ಸ್ ಗೆಟಿಂಗ್ ಲೇಟ್. ಓಕೆ ಆಂಟಿ. ಮುಖದ ಮೇಲೆ ಚಿಕ್ಕ ನಗು ಇಲ್ದಿದ್ರೆ ಎಷ್ಟು ದುಬಾರಿ ಸೀರೆ ಉಟ್ರು ಚೆನ್ನಾಗ್ ಕಾಣಲ್ಲ. ನಡ್ದಿದ್ ನೋಡ್ತಿದ್ರೆ ನಿಂಗ್ ನಗಕ್ ಬರಲ್ಲ ಅಂತ ಗೊತ್ತು, ಚೆನ್ನಾಗ್ ಅರ್ಥ ಆಗುತ್ತೆ. ಆದ್ರೆ ನಿನ್ಗೆ ನಾಟಕ ಮಾಡಕ್ ಬರುತ್ತಲ್ಲ, ಅದನ್ನ ಮಾಡು. ಆಂಟಿ ಹೇಳಿದ್ರು ಅಂತ ನಿನ್ನತ್ರ ಸೀರೆ ಉಡಿಸ್ಕೋತಾ ಇದೀನಿ ಹೊರತು ಅದನ್ ಬಿಟ್ಟು ಅದೇ ದೊಡ್ಡದು ಅಂತ ನೀನ್ ಫೀಲ್ ಆಗ್ಬೇಡ. ಕೆಳಗಡೆ ಅಷ್ಟೊಂದ್ ಜನ ಇದ್ರು ನನ್ನ ಅತ್ತೆ ನನ್ನನ್ನೇ ಕಳ್ಸಿದಾರೆ ಅಂದ್ಮೇಲೂ ಇನ್ನೂ ಅರ್ಥ ಆಗ್ಲಿಲ್ವಾ ನನ್ ಬೆಲೆ ಏನಂತ? ಬಂದಿರೋ ಅತಿಥಿಗಳ ಮುಂದೆ ನನ್ ಬಗ್ಗೆ ತಪ್ಪಾಗಿ ಮಾತಾಡೋದಲ್ಲ, ಎಲ್ರ ಮುಂದೆ ನೀನ್ ಮರ್ಯಾದೆ ಉಳಿಸ್ಕೊಳ್ಳೋದನ್ನ ನೋಡ್ಕೋ. ನೀನು ಗೇಲಿ ಮಾಡಿದ್ರು ನನ್ ಬಟ್ಟೆ ರೀತಿ ಅವ್ರಿಗಿಷ್ಟ ಆಯ್ತು. ನಿನಗ್ ಮಾತ್ರ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ. ಎಲ್ಲ ನಿನ್ಗೆ ಗೊತ್ತು ಅಂತ ಎಗ್ರಾಡೋದಲ್ಲ, ಒಂದೊಂದ್ಸಲ ತಗ್ಗಿ ಬಗ್ಗಿ ನಡೆಯೋದ್ ಕಲ್ತ್ಕೊಂಡ್ರೆ ಜೀವನದಲ್ಲಿ ಉದ್ಧಾರ ಆಗ್ತ್ಯ. ಇದು ಸೀರೆ ಉಡೋ ಲಕ್ಷಣ ಅಂದ್ರೆ. Why all these? ಏನ್ ಸ್ಪೆಷಲ್? ಇವತ್ತು ದೀಪಾವಳಿ ರಾಬರ್ಟ್. ದೀಪಾವಳಿ? What's that? ದೀಪಾವಳಿ ಅಂದ್ರೆ ಕನ್ನಡದವ್ರಿಗೆ ಬೆಳಕಿನ ಹಬ್ಬ. You mean Festival of Lights? ಹೌದಮ್ಮ. But why this ritual puja here? ಟೆಂಪಲ್ಗೆ ಯಾಕೆ ನೀವು ಹೋಗ್ಲಿಲ್ಲ? ಹಬ್ಬದ ದಿನ ಮನೇಲಿರೋ ಎಲ್ರೂ ಸೇರಿ ಹೀಗ್ ಪೂಜೆ ಮಾಡೋದ್ರಿಂದ ಭಗವಂತನ ಆರಾಧನೆ, ಪೂಜಾ ವಿಧಾನದ ಬಗ್ಗೆ ನಮ್ ಮುಂದಿನ ತಲೆಮಾರಿಗೂ ಅರ್ಥ ಆಗತ್ತೆ. ಪ್ರಶಾಂತವಾಗಿ ದೇವ್ರ ಮೇಲೆ ಮನ್ಸ್ಫೂರ್ತಿ ಇಟ್ಟು ಅವನ ಆರಾಧನೆ ಮಾಡೋ ಅವಕಾಶ ಸಿಗುತ್ತೆ.